ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಂಜಿ ರಾಕ್ಸ್ ಕನ್ನಡ. ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಹೇಗೆ ಮಾಡೋದು, ನಾವು ಹೇಗೆ ಮಾಡೋದು ಅಂತ ನಿಮ್ಮದು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕ್ಯಾರೆಟು, ಬೀನೀಸು ತೊಗೊಂಡಿದ್ದೀವಿ, ಹಾಗೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಕಾಯಿ ತುರಿ. ಇದು ಮೇಯ್ನು, ಇದಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ ಹುರಿದಿಟ್ಕೊಂಡಿದ್ದೀವಿ ರವೆನ. ಸೊ ನಾವು ಈ ಶೈಲಿ ಮಾಡೋದು, ನೀವೇ ಶೈಲಿ ಮಾಡೋದು ಅಂತ ಕಮೆಂಟಲ್ಲಿ ಮೂಲಕ ತಿಳಿಸಿ. ಹಾಗೆ ನೋಡಿ, ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀವಿ. ಇದು ಎಣ್ಣೆ ಕಾಯಬೇಕು. ಈ ರೀತಿ ಸ್ಟೆಪ್ನ ಫಾಲೋ ಮಾಡಿ, ನಿಜವಾಗ್ಲೂ ಉಪ್ಪಿಟ್ಟು ಸೂಪರಾಗಿ ಬರುತ್ತೆ. ಸೊ ಎಲ್ಲರೂ ಹೀಗೆ ಮಾಡೋದು ಅನ್ಕೋತೀನಿ. ಇಲ್ಲ ನೀವು ಹೇಗೆ ಮಾಡೋದು ಅದನ್ನು ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಹಾಕ್ಕೊತಿದ್ದೀವಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದರೆ ನಾವು ಮುಂದೆ ಮಾಡಿದ್ರೆ ಅದು ಸ್ವಲ್ಪ ಇದಾಗುತ್ತೆ. ಸೊ ನೋಡಿ, ನಾವು ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀವಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆನ ಹಾಕ್ಕೋಬೇಕು. ಕಡಲೆಬೇಳೆ ಇದು ಸ್ವಲ್ಪ ಕಲರ್ ಇದಾಗಬೇಕು, ಮೀನ್ಸ್ ಇವಾಗ ಬಾಡಬೇಕು, ನೀಟಾಗಿ ಬಾಡಿಸ್ಬೇಕು. ನೋಡಿ, ಇವಾಗ ಹಸಿಮೆಣ್ಸಿಕಾಯಿ ಹಾಕೋತಿದ್ದೀವಿ. ಈ ಹಸಿಮೆಣ್ಸಿಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಸೊ ನೋಡಿ, ನಾನು ವೀಡಿಯೋ ಮಾಡ್ಕೊತಿದ್ದೀನಿ. ಆಮೇಲೆ ನೆಕ್ಸ್ಟು ನೋಡಿ, ಇವೆಲ್ಲ ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ. ಆಮೇಲೆ ಈರುಳ್ಳಿ ಹಾಕೋಬೇಕು. ನೋಡಿ, ಈರುಳ್ಳಿ ಹಾಕೋತಿದ್ದೀವಿ. ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ನಾವು ಇವಾಗ ಆ್ಯಡ್ ಮಾಡ್ಕೊತೀವಿ, ಓಕೆನಾ ಗೈಸ್. ನೆಕ್ಸ್ಟು ಈರುಳ್ಳಿ ಹಾಕಿದ್ಮೇಲೆ ನೀಟಾಗಿ ಬಡಿಸ್ಬೇಕು. ಅದಕ್ಕೆ ನಾವು ಟೊಮೆಟೊ ಎಲ್ಲ ಈರುಳ್ಳಿ ಜೊತೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಸೊ ಈರುಳ್ಳಿ ಹಾಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಅದನ್ನು ನೆಕ್ಸ್ಟ್ ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೋಬೋದು, ಓಕೆನಾ. ಸೊ ನೋಡಿ, ಇವಾಗ ನೀಟಾಗಿ ಬಂದಿದೆ. ಇವಾಗ ಕ್ಯಾರೆಟ್ ಬೀನ್ಸ್ ಹೆಚ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ಏನು ಮಾಡಿದ್ವಿ ಮಿಕ್ಸ್, ಅದೇ ರೀತಿ ಸ್ವಲ್ಪ ನೀಟಾಗಿ ಮಾಡಿಸಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಮಿಕ್ಸ್ ಮಾಡ್ತಿದ್ದೀವಿ. ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಮೆತ್ತಗಾಗಬೇಕಲ್ವಾ, ಒಂಥರ ಇದಾಗಬೇಕು. ಸೊ ನೋಡಿ, ಇವಾಗ ಎಲ್ಲ ಮೆತ್ತಗಾಗಿದೆ ವೆಜಿಟೇಬಲ್ಸು. ನೋಡಿ, ಇವಾಗ ನೋಡಿ ಎಷ್ಟು ಇದಾಗಿದೆ, ಇವಾಗ ಮೆತ್ತಗಾಗಿದೆ. ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಸೊ ನಾವು ಒಟ್ಟಿಗೆ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ನಮ್ಮಮ್ಮ ಈ ಥರ ಹಾಕ್ತಿದ್ದಾರೆ ನೋಡಿ, ಆ ಥರ ಹಾಕ್ಕೊಂಡು ಟ್ರೈ ಮಾಡಿ. ನಿಜವಾಗ್ಲೂ ಉಪ್ಪಿಟ್ಟು ಸೂಪರಾಗಿ ಬರುತ್ತೆ. ನಂಗೆ ಇಷ್ಟ ಎಣ್ಣೆಲ್ಲ ಉಪ್ಪಿಟ್ಟು, ಬಟ್ ಈ ಉಪ್ಪಿಟ್ಟು ಮಾಡಿದಾಗ ತುಂಬ ಇಷ್ಟ. ಸೊ ನೋಡಿ, ಇವಾಗ ಹಾಕ್ಕೊಂಡಿದ್ದಾರಮ್ಮ ಟೊಮೆಟೊನೆಲ್ಲ. ಸೊ ಇವಾಗ ಟೊಮೆಟೊ ಹಾಕ್ಕೊಂಡು ಏನು ಮಾಡೋದು ಪ್ರೊಸೆಸ್ ಮಿಕ್ಸು ಅದನ್ನೇ ಮಾಡಬೇಕು. ಸೊ ನೋಡಿ, ಇವಾಗ ನಾವು ಅದನ್ನು ವೆಜ್ಜಸ್ ಎಲ್ಲ ಬೇಯಬೇಕಲ್ವಾ, ಸೊ ಅದಕ್ಕೆ ಇಟ್ಟಿದ್ವಿ. ಸೊ ಇವಾಗ ನೋಡಿ, ಎಲ್ಲ ನೀಟಾಗಿ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಆ್ಯಡ್ ಮಾಡಿದ್ದೀವಲ್ವ, ಸೊ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಮ್ಮ ಮಿಕ್ಸ್ ಮಾಡ್ಕೋತಿದ್ದಾರೆ. ಇವಾಗ ಒಂಚೂರು ಮೀನ್ಸ್ ಕೈ ಆಡಿಸಿ ನಾವು ಕ್ಲೋಸ್ ಮಾಡಬೇಕು ಲಿಡ್ನ. ಇವಾಗ ನೋಡಿ, ಫೈನಲಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ. ನೋಡಿ, ಹೊಗೆ ಬಂತಲ್ಲಿ ನಾನು ಇದು ಮಾಡಿದಾಗ. ಸೊ ಇವಾಗ ಕ್ಲೋಸ್ ಮಾಡಿದ್ದೀವಿ. ಇವಾಗ ಆದಮೇಲೆ ಇವಾಗ ಸ್ವಲ್ಪ ನೀರು ಎಷ್ಟು ಬೇಕೋ, ಅಮ್ಮ ಕಣ್ಣಾಡ್ತಲ್ಲೇ ನೀರು ಹಾಕೋತಾರೆ, ನೀವು ಹಿಂಗೆ ಹಾಕೋತೀರ, ನೀರು ಹಾಕ್ಕೊಳ್ಳಿ. ಸೊ ನೀರು ಹಾಕ್ಕೊಂಡು ಇವಾಗ ಕುದಿಯೋಕ್ಕಿಟ್ಟಿದ್ದೀವಿ. ಇವಾಗ ಫೈನಲಿ ಆಗಿದೆ. ಇವಾಗ ಉಪ್ಪಿಟ್ಟಿಗೆ ರವೆ ಆ್ಯಡ್ ಮಾಡ್ಕೊತಿದ್ವಿ. ರವೆ ನೀವು ಯಾವ ರವೆ ಯಾರು ಬಳಸ್ಬೋದು. ನಾವು ಬಳಸೋದು ಬನ್ಸಿ ರವೆ ಅಥವಾ ಯಾವ್ದಾದ್ರು ರವೆ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಅಮ್ಮ ಹೇಗೆ ಮಿಕ್ಸ್ ಮಾಡ್ತಾಯಿದ್ದಾರೆ ಅದೇ ರೀತಿ ಮಾಡಿ. ನೋಡಿ, ಇವಾಗ ಫೈನಲಿ ಉಪ್ಪಿಟ್ಟು ಓಪನ್ ಮಾಡಿದ್ವಿ. ಉಪ್ಪಿಟ್ಟು ಆಗಿದೆ, ಅಂದರೆ ಒಂದು 80% ಉಪ್ಪಿಟ್ಟು ಕುಕ್ ಆಗಿದೆ. ನೋಡಿ, ಇವಾಗ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇವಾಗ 80% ಆಗಿದೆ ಉಪ್ಪಿಟ್ಟು. ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಗಾರ್ನಿಷ್ ಮಾಡ್ಕೋಬೇಕಾಗುತ್ತೆ. ಸೊ ಗಾರ್ನಿಷ್ ಮಾಡಿಕೊಂಡು ಇವಾಗ ಮೇನ್ ಕಾಯಿ ತುರಿ, ಉಪ್ಪಿಟ್ಟಿಗೆ ಕಾಯಿ ತುರಿ ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ಸೊ ನಾವಂತೂ ಕಾಯಿ ತುರಿ ಮಿಸ್ಸೇ ಮಾಡೋಣ. ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ. ಕಾಯಿ ತುರಿ ನಾನು ಉಪ್ಪಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕಾಯಿ ತುರಿ ಹಾಕ್ತಾರೆ, ಸೊ ಕೆಲವರು ಹಾಕಲ್ಲ, ಅವ್ರಿಗೆ ಹೇಳಿದೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಉಪ್ಪಿಟ್ಟು. ನೋಡಿ, ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಿದ್ದೀವಿ. ನೋಡಿ, ಉಪ್ಪಿಟ್ಟನ್ನ ಸಖತ್ತಾಗಿದೆ. ನೀವು ಕೂಡ ನಿಮ್ಮ ಮನೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್ ಗೈಸ್, ಬಾಯ್.